ಹೊಡೋಣ. ಏನಣ್ಣ ಇವತ್ತು ನೀನ್ ಬರ್ತಾ ಇದೀಯಾ? ಇನ್ಯಾರು ಬರ್ಬೇಕು? ಅಂದ್ರೆ ನಿನ್ನೆ ದೀಪ ಬಂದಿಲ್ಲಲ್ಲ, ಇವತ್ತು ಅವಳೇ ಬರ್ಬೋದೇನೋ ಅಂತ ಕೇಳಿದೆ. ಪುಟ್ಟಿ ಹೋಗಿ ನನಗೆ ಕೆಲಸ ಆಗ್ಲಿಲ್ಲ, ಅದಕ್ಕೆ ನಾನೇ ಬಂದೀನಿ. ಸರಿ ರಮೇಶ, ನಿನ್ನೆ ಪುಟ್ಟಿ ನೀನೇ ಕರ್ಕೊಂಡು ಹೋಗಿ ವಾಪಸ್ ನೀನೇ ಕರ್ಕೊಂಬಂದ್ಯಾ ಅಥವಾ ಬೇರೆ ಯಾರ ಜೊತೆ ಆದ್ರೂ ಹೋಗಿಲ್ಲ? ಹೇ ಹಾಗೇನಿಲ್ಲಣ್ಣ, ನಿನ್ನೆ ಪುಟ್ಟಿನ ನಾನೇ ಜೋಪಾನ ಕರ್ಕೊಂಡೋಗಿ ಅಷ್ಟೇ ಹುಷಾರ್ ಕರ್ಕೊಂಡ್ಬಂದ್ಬಿಟ್ಟೆ. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಆಯ್ತಾ? ಅದ್ಯಾರೋ ಆಫೀಸರ್ ಇಲ್ಲ, ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ ಅಷ್ಟೊತ್ತು ಮಾಡಿದ್ರು ಪಾಪ. ಸರಿ ನಡಿ, ಇವತ್ತು ಯಾವ ಆಫೀಸರ್ ಮಾಡಿಸ್ತಾ ನೋಡೋಣ. ಏನ್ರ ನಿಮ್ದು ಬೆಳಿಗ್ಗೆ? ಅದೇ ಮಾಮೂಲಿ ಒಂಚೂರು ಲವ್ ಟಿಪ್ಸ್ ಬೇಕಿತ್ತು. ಲೈ, ನಿನ್ನೆ ಪುಟ್ಟಿ ತರ ಸಿಂಪಲ್ ಆಗಿರೋ ಹುಡುಗಿರ್ಗೆ ಕಸೂತಿ ಮಾಡೋ ಖರ್ಚೀಫ್ ಇಷ್ಟ ಅಂತ ಹೇಳಿದ್ದೆ ತಡ. ಇವತ್ತು ಬೆಳಿಗ್ಗೆ ಅವಳ ಕೈಯಲ್ಲಿ ಖರ್ಚೀಫ್ ಇತ್ತು. ಹೇಗಿರೋದು? ನಿಜ ಹೇಳ್ರ, ಪುಟ್ಟಿಗ ಖರ್ಚೀಫ್ ಯಾರು ತಂದು ಕೊಟ್ಟಿದ್ದು? ನಾವೇ. ನಿಮಗೆ ಯಾರು ಕೊಟ್ರು? ನಮ್ಗೆ ಯಾರಣ್ಣ ಕೊಡ್ತಾರೆ? ಅಕ್ಕಂಗ್ ಇಷ್ಟ ಅಂದ್ಬಿಟ್ಟು ನಾನೇ ಅಕ್ಕಂಗ್ ಖರ್ಚಿಸ್ ಕೊಟ್ಟಿದೀನಿ ಅಲ್ವೇನೋ ಸುಬ್ಬ? ಹೌದಣ್ಣ. ಸರಿ, ಈಗೇನ್ ಬಂದಿದ್ದು? ಅದೇ ಅಣ್ಣ ಮಾಮೂಲಿ ಒಂಚೂರು ಲವ್ ಟಿಪ್ಸ್ ಬೇಕಿತ್ತು. ಏಯ್, ನಿಮಗೇನ್ ಮಾಡಕ್ ಕೆಲ್ಸಿಲ್ವೇನ್ರ? ಇಲ್ಲ ಅಣ್ಣ, ಲೈಕ್ಸ್ ವ್ಯೂಸ್ ಜಾಸ್ತಿ ಬರ್ಲಿ ಅಂದ್ಬಿಟ್ಟು ಲವ್ ಕಂಟೆಂಟ್ ವಿಡಿಯೋಸ್ ನ ಮಾಡ್ತಾ ಇದೀವಿ. ಏನಾದ್ರು ಒಂದಷ್ಟು ಹೇಳೋಣ. ಅರ್ಜೆಂಟ್ ಆಗಿದ್ದೀನಿ ಅಂದ್ರೆ ಬಿಡಲ್ವಲ್ರ ನೀವು? ಹಾ ನೋಡು, ಹುಡುಗಿರು ಹೂ ತರ ಮೊದ್ಲೇ ಸಾಫ್ಟ್. ಸೊ ಎಲ್ಲಾ ಹೂಗಳನ್ನು ಸೇರಿಸಿ ಬ್ಯೂಟಿಫುಲ್ ಆಗಿರೋ ಒಂದು ಬೊಕ್ಕೆ ಮಾಡ್ಕೊಟ್ರೆ ಹುಡುಗಿರಿಗೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೂಪರ್ ಅಣ್ಣ. ಆಮೇಲೆ ಬಿಟ್ರೆ ಇವತ್ತು ಇಡೀ ದಿನ ಟಿಪ್ಸ್ ಕೇಳ್ತಾನೆ ಇರ್ತೀರಾ. ನನಗೆ ಟೈಮ್ ಆಯ್ತು. ರಮೇಶ, ನಡಿ ಹೋಗೋಣ.